ಗೈಸ್, ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಇವತ್ತು ಸ್ವಲ್ಪ ಫ್ರೀ ಸಿಕ್ಕಿತ್ತು, ಹಾಗೆ ಮಾತಾಡುವ ಅಂತ ನಿಮ್ಮ ಹತ್ರ. ಮಾತಾಡಲ ಎಂಚ ಉಳ್ಳರು. ಇನ್ಸ್ಟಾಗ್ರಾಮಲ್ಲಿ ತುಂಬ ಲೈಕ್ಸ್ ಮತ್ತು ಶೇರ್ ಕಮೆಂಟ್ ಎಲ್ಲ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಫಾಲೋವರ್ಸ್ ಸಹ ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗೆ ಯೂಟ್ಯೂಬಲ್ಲಿ ಸಹ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಲಿಲ್ಲ, ಅದು ನನ್ನದೇ ತಪ್ಪು. ಆದರೂ ಸಹ ನೀವು ಒಂದು ಒಳ್ಳೆ ಮನಸ್ಸು ಮಾಡಿ ನನಗೊಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಟೈಮ್ ಸಿಗೋಕ್ಕೆಲ್ಲ ವೀಡಿಯೋ ಹಾಕ್ತಾ ಇರ್ತೇನೆ. ಆ್ಯಕ್ಚುಲಿ ನಾನು ಇವತ್ತು ಹೇಳಲಿಕ್ಕೆ ಬಂದದ್ದು ಎಂತ ಅಂದರೆ ಗೈಸ್, ಒಂದು ಸೇವಿಂಗ್ಸಿದ ವಿಷಯದಲ್ಲಿ, ಮತ್ತೊಂದು ಈ ಹೊಸ ಕಾರ್ಯ ಮಾಡುವಾಗ ಎಂತಾದರೂ ಅಡೆತಡೆ ಬರ್ತದೆ ಅಲ್ಲ, ಆ ವಿಷಯದಲ್ಲಿ ಒಂದು ಸ್ವಲ್ಪ ಮಾತಾಡುವ ಆಯಿತಾ? ನೀವು ಸಹ ಯಾವಾಗಾದರೂ ಬಸ್ ಬರ್ತದೆ ಅಂತ ನೋಡಿ, ನೀವು ಸಹ ಯಾವಾಗಾದರೂ ಎಂತಾದರೂ ಸ್ಟಾರ್ಟ್ ಮಾಡಲಿಕ್ಕೆ ಹೋಗುವಾಗ ಯಾರಾದರೂ ಸಪೋರ್ಟ್ ಮಾಡದೇ ಇರೋದು, ಇಲ್ಲ ನಿಮಗೆ ಡಿಮೋಟಿವೇಟ್ ಮಾಡೋದು, ಆ ಥರ ಎಂತಾದರೂ ಆಗಿದೆ ಯಾವಾಗಾದರೂ? ಅದನ್ನಿದ್ರೆ ನನಗೆ ಇಲ್ಲಿ ಕಮೆಂಟಲ್ಲಿ ಶೇರ್ ಮಾಡಿ. ನಾನು ರೀಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನಾನು ಅಂದ್ಕೊಂಡಿದ್ದೆ ನನ್ನ ಫ್ಯಾಮಿಲಿಯೇ ಸಾಕು, ನನ್ನ ಸರೌಂಡಿಂಗಿನ ಫ್ರೆಂಡ್ಸೇ ಸಾಕು ಅಂತ. ದೊಡ್ಡ ಫ್ಯಾಮಿಲಿ ಹಾಗೆ ಹೀಗೆಲ್ಲ ಮಾತಾಡ್ತೇವಲ್ಲ, ನೋಡ್ಲಿಕ್ಕೆ ಹೋದರೆ ಅವರಿಂದ ಒಂದು ಲೈಕ್ಸ್ ಸಿಗಲಿಲ್ಲ, ಫಾಲೋಸ್ ಸಿಗಲಿಲ್ಲ. ನಮಗೆ ಆ್ಯಕ್ಚುಲಿ ಫಾಲೋ ಮತ್ತು ಲೈಕ್ಸ್ ಕೊಟ್ಟವರೇ ಈ ಔಟ್ ಆಫ್ ಸಿಲೆಬಸ್ಸಲ್ಲಿದ್ದವರು. ಸೊ ಅದೊಂದು ನನಗೆ ಶೇರ್ ಮಾಡಬೇಕಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೇನೆ. ಈ ನಾಯ್ಸ್ ಪೊಲ್ಯೂಷನ್ ಇದೆ ಆಯಿತಾ, ನಾನು ಮಾತಾಡೋಕೆ ನಿಮಗೆ ಕೇಳದಿದ್ದರೆ ಕ್ಷಮಿಸಿ. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಸೇವಿಂಗ್ಸ್ ವಿಷಯದಲ್ಲಿ ನಾವೆಷ್ಟು ದುಡಿದ್ರೂ ಸಹ ಅದರ ಕಮಿಟ್ಮೆಂಟ್ ಪ್ರಕಾರ ಎಷ್ಟು ದುಡಿದ್ರೂ ಸಹ ದುಡ್ಡು ಸಾಕಾಗೋದಿಲ್ಲ, ಅದಂತೂ ಸತ್ಯ. ನೀವು ಬೇಕಾದರೆ ನೋಡಿ, ಎಷ್ಟು ಟ್ರೈ ಮಾಡಿದರೆ ಸಹ ನನ್ನ ಹತ್ರ ದುಡ್ಡು ಉಳಿಯೋದಿಲ್ಲ ಅಂತ ಹೇಳುವವರೇ ಜಾಸ್ತಿ. 100ರಲ್ಲಿ ಒಂದು 10% ಜನ ಹಾಗೆ ಹೇಳಲಿಕ್ಕಿಲ್ಲ, ಯಾಕೆಂದರೆ ಅವರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಜುಗ್ಗ ಅಂದರೆ ಎಂತ, ಜಿಪುಣ ಅಂತ ಹೇಳಿ, ವಾಯ್ಸ್ ಜಿಪುಣ ಅಂತ ಹೇಳ್ತಾರೆ ನೋಡಿ. ಜಿಪುಣ ಎಲ್ಲರೂ ಸಹ ಜಿಪುಣ ಆಗಿರೋದಿಲ್ಲ, ದುಡಿಯುವವರು ದುಡ್ಡಿನ ಮೇಲೆ ಜಾಗ್ರತೆ ವಹಿಸ್ತಿರ್ತಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಈಗ ನಾನು ನನ್ನ ಹೊಟ್ಟೆಗೆ ಕಮ್ಮಿ ಮಾಡಿದರೆ ಅದಕ್ಕೆ ಜಿಪುಣ ಹೇಳ್ತಾರೆ, ಕರೆಕ್ಟಾ? ನನ್ನ ಹೊಟ್ಟೆಗೆ ನಾನು ಕಮ್ಮಿ ಮಾಡಿಕೊಂಡಿದ್ರೆ ಅದಕ್ಕೆ ಜಿಪುಣ ಹೇಳ್ತಾರೆ. ನಾನು ದುಡ್ದು ಬೇರೆಯವ್ರ ಹೊಟ್ಟೆಗೆ ಕಡಿಮೆ ಮಾಡೋದು ಜಿಪುಣ ಅಲ್ಲ, ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ. ಯಾಕಂದರೆ ಅವರಿಗೆ ಸಹ ನನ್ನ ಹಾಗೆ 2 ಕೈ 2 ಕಾಲು 2 ಕಣ್ಣು ಹಾಗೆ ಕೊಟ್ಟಿರ್ತಾರೆ. ಹೈಟ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಹಾಗಿರುವಾಗ ಅದಕ್ಕೆ ಜುಗ್ಗ ಅಂತ ಹೇಳೋದಿಲ್ಲ. ಈ ಬೇರೆಯವ್ರ ಹೊಟ್ಟೆ ತುಂಬಿಸದೆ ನನ್ನ ದುಡಿಮೆಯಲ್ಲಿ ನನ್ನ ಪಾಕೆಟನ್ನು ಫಿಲ್ ಮಾಡೋದಕ್ಕೆ ಜುಗ್ಗ ಅಂತ ಹೇಳೋದಿಲ್ಲ, ಸೇವಿಂಗ್ಸ್ ಅಂತ ಹೇಳ್ತಾರೆ. ಸೊ ಸೇವಿಂಗ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಗೈಸ್. ಎಮರ್ಜೆನ್ಸಿ ಫಂಡ್ಸ್ ಇಂಪಾರ್ಟೆಂಟ್ ಲೈಫಲ್ಲಿ. ಯಾವತ್ತೂ ಸಹ ನೆನಪಿಟ್ಕೊಳ್ಳಿ, ನೀವು 10 ರೂಪಾಯಿ ದುಡಿದ್ರೂ ಸಹ ಅದರಲ್ಲಿ 2 ರೂಪಾಯಿ ಸೇವಿಂಗ್ಸ್ ಹಾಕಿ. ಅದು ಯಾವುದೇ ಆಗಲಿ, ಒಂದು ಎಮರ್ಜೆನ್ಸಿ ಫಂಡಿಗೆ ಅಂತ. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಬೇಕಾಗಿರ್ತದೆ, ನಿಮಗೆ ಬೇಕಾಗಿರ್ಬೋದು. ಈಗ ನಾವು ಫಾರಿನಲ್ಲಿರೋದು, ಹೇಳೋದು ಸುಲಭ, ಇಲ್ಲಿ ಒಂದೊಂದು ಸತಿ ಊಟ ಸಹ ನಮಗೆ ಕರೆಕ್ಟಾಗಿ ಸಿಗೋದಿಲ್ಲ. ನಾವು ಬ್ರೆಡ್ ಬಿಸ್ಕೆಟ್ ಎಲ್ಲ ತಿಂದು ಕೆಲಸಕ್ಕೆ ಹೋಗ್ತೇವೆ, ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ ಹಾಗೆ. ಮತ್ತು ಜಾಸ್ತಿ ಹೇಳಬೇಕಂದ್ರೆ ಸೇವಿಂಗ್ಸ್ ಇಂಪಾರ್ಟೆಂಟ್ ಲೈಫಲ್ಲಿ. ಆ 2 ರೂಪಾಯಿ ಹನಿ ಹನಿಗೂಡಿ ಹಳ್ಳ, ಆಫ್ಟರ್ 2 ಇಯರ್ಸ್ ಅದೇ ನಮಗೆ ಹೆಲ್ಪಿಗೆ ಬೀಳೋದು. ಈಗ ಲಾಸ್ಟ್ ಟೈಮ್ ವಾರ್ ಆಯ್ತು ಇಲ್ಲಿ ಇಸ್ರೇಲಲ್ಲಿ. ಆ ಟೈಮಲ್ಲಿ ನಮಗೆ ನನ್ನ ಮೈಂಡ್ಸೆಟ್ ಸೇವಿಂಗ್ಸಲ್ಲಿ ಇದ್ದಿದ್ದಕ್ಕೆ 1 ರೂಪಾಯಿ ಒಟ್ಟು ಮಾಡಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. 3 ದಿನ ಕೆಲಸ ಇರಲಿಲ್ಲ, ಹೊಟ್ಟೆಗಿರಲಿಲ್ಲ. ಅವಾಗ ಮಾಡಿದ ಸೇವಿಂಗ್ಸ್ ಇತ್ತಲ್ಲ, ತುಂಬ ಹೆಲ್ಪ್ ಆಗ್ತದೆ. ಆ ಮೂಮೆಂಟಿಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನೋಡಿ ಗೈಸ್. ಆವಾಗಲೇ ನಿಮಗೆ ಗೊತ್ತಾಗೋದು ಸೇವಿಂಗ್ಸ್ ಇದ್ದು ಮಹತ್ವ. ಅಷ್ಟು ತನಕ ನಿಮ್ಗೆ ಎಂತ ಸಹ ಗೊತ್ತಾಗೋದಿಲ್ಲ. ನಾನೀಗ ಇಸ್ರೇಲಲ್ಲಿದ್ದೇನಲ್ಲ, ಬಸ್ಸಿಗೆ ಕಾಯ್ತಾ ಇದ್ದೇನೆ. ಇಲ್ಲಿ 38 to 39 ಡಿಗ್ರಿ ಸೆಲ್ಸಿಯಸ್ ಬಿಸಿಲು. ನಾವು ಅಟ್ಲೀಸ್ಟ್ ಒಳಗಡೆ ಕೆಲಸ ಮಾಡ್ತೇವೆ, ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಕೆಲಸ ಮಾಡ್ತಾರೆ. ಇಂಡಿಯಾದವರಲ್ಲಿದ್ದಾರೆ, ಶ್ರೀಲಂಕಾದವರಲ್ಲಿದ್ದಾರೆ. ಅವರ ಕಲ್ಲರೇ ಚೇಂಜ್ ಆಗಿರ್ತದೆ ಕಂಪ್ಲೀಟ್, ಅಷ್ಟು ಬಿಸಿಲು. ಕೆಲವರು ಕೆಲಸ ಮಾಡಲಿಕ್ಕೆ ಸಹ ಆಗೋದಿಲ್ಲ, ಅಷ್ಟು ಬಾಡಿ ಡಿಹೈಡ್ರೇಟ್ ಆಗಿರ್ತದೆ. ಸೊ ಇದೊಂದು ವಿಷಯ ಇಲ್ಲಿದು. ತುಂಬ ಜನ ಕಮೆಂಟ್ ಮಾಡ್ತಿದ್ರು, ನೀವು ಪಟ 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 ಮಾತಾಡ್ತೀರಾ ಅಂತ. ನಾನು ಮಂಗಳೂರಿನಲ್ಲಿ ಬೆಳೆದದಲ್ಲ, ಹಾಗೆ ಪಟ ಪಟ ಅಂತ ಮಾತಾಡೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ? ಕಂಟೆಂಟ್ ಮಾಡಬೇಕಂತ ನನಗೆ ತುಂಬ ಸಜೆಸ್ಟ್ ಬಂದಿತ್ತು. ಕಂಟೆಂಟ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗೋದಿಲ್ಲ. ನನ್ನ ಪ್ರೈಮರಿ ಆ್ಯಕ್ಚುಲಿ ನನ್ನ ಲೈಫಲ್ಲಿರೋದು ಈಗ ನನ್ನದು ಜಾಬ್ ಪ್ರೈಮರಿಯಾಗಿ. ಸೊ ಇದು ನನ್ನ
ಯೂಟ್ಯೂಬ್ ರೀಲ್ಸ್ ಮಾಡೋದೆಲ್ಲ ನನ್ನದೊಂದು ಪ್ಯಾಷನ್ ಅಷ್ಟೇ. ನೋಡುವ, ಇನ್ನು ಊರಿಗೆ ಬಂದು ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ರೀಲ್ಸ್ ಕಂಟೆಂಟ್ ಮಾಡಲಿಕ್ಕೆ ತುಂಬ ಇಷ್ಟ ಇದೆ ನನಗೆ. ಫ್ರೆಂಡ್ಸ್ ಹೇಳ್ತಾರೆ, ಕ್ಲೋಸ್ ಫ್ರೆಂಡ್ಸ್, ಊರಿಗೆ ಬಂದು ಎಂತ ಮಾಡುವ ಅಂತ ಮತ್ತೆ ಡಿಸೈಡ್ ಮಾಡ್ತೇವೆ. ಅಷ್ಟು ತನಕ ಈ ನಿಮ್ಮ ಆಶೀರ್ವಾದ ನಮ್ಮ ತುಪ್ಪಡು. ಥ್ಯಾಂಕ್ ಯು ಸೋ ಮಚ್. ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು. ಬಾಯ್.